ಅಣ್ಣ ಅದೇನೋ ಆಫೀಸ್ ಕೆಲಸ ಅಂತಿದ್ದೆ. ಹಾ, ಐ ವಾಸ್ ಸೇಯಿಂಗ್ ಇದು ಮರ್ತೋಯ್ತಾ? ಒಂದೊಂದ್ಸಲ ಹಂಗ ಆಗತ್ತೆ. ಆಮ್ರಪಾಲಿ ಎಷ್ಟ್ ಚೆನ್ನಾಗ್ ಕಾಣ್ತಿದ್ದಾಳೆ ಅಲ್ವಾ ಅಣ್ಣ? ಪ್ರದ್ಯುಮ್ನ, ಹೇಳು ಯುಕ್ತಿ, ಯಾಕೇನಾಯ್ತು? ಏನು ಮಾತಾಡ್ತಾ ಇಲ್ಲ? ಅದು ಏನಿಲ್ಲ ಪ್ರದ್ಯುಮ್ನ, ಯುಕ್ತಿ ಒಂದ್ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಈ ಮನೆಗ್ ಬಂದಾಗಿಂದ ನಿನ್ ಹತ್ರ ಟೈಮ್ ಸ್ಪೆಂಡ್ ಮಾಡಕ್ ಆಗ್ಲಿಲ್ಲ ಅಂತ. ಹೊರಗಡೆ ಎಲ್ಲಾದ್ರೂ ಕರ್ಕೊಂಡು ಹೋಗು ಅಂತ ಕೇಳಕ್ ಬಂದಿದ್ದಾಳ ಅಷ್ಟೇ. ನನ್ಗೆ ಶಾಪಿಂಗ್ ಹೋಗ್ಬೇಕಿತ್ತು, ಕರ್ಕೊಂಡ್ ಹೋಗ್ತೀಯಾ? ಅದಕ್ಕೇನಂತೆ, ಇವಾಗ ಆಫೀಸ್ಗೆ ಹೋಗ್ತಿದ್ದೀನಿ, ಸಂಜೆ ಬಂದ ತಕ್ಷಣ ಕರ್ಕೊಂಡು ಹೋಗ್ತೀನಿ. ಒಂದು 7 ಗಂಟೆಗೆ. ಅಷ್ಟ್ ಲೇಟ್ ಆಗ? ಈಗ್ಲೇ ಕರ್ಕೊಂಡು ಹೋಗಕ್ ಆಗಲ್ವಾ ಪ್ರದ್ಯುಮ್ನ? ಈಗ ಹೇಗಾಗತ್ತೆ ಅತ್ತೆ, ಆಫೀಸ್ಗೆ ಹೋಗ್ಬೇಕು. ಏನೋ ನೀನು, ಇಷ್ಟು ದೊಡ್ಡ ಕಂಪನಿ ಇದೆ, ಕೆಲ್ಸ ಮಾಡಕ್ ನೀನೇ ಹೋಗ್ಬೇಕಾ? ನೀನ್ ದಿನ ಆಫೀಸಿಗೆ ಹೋಗ್ತೀಯ, ನಿನ್ ಫಿಯಾನ್ಸಿ ಜೊತೆ ದಿನ ಸುತ್ತಾಡಕ್ಕಾಗತ್ತಾ? ಆಫೀಸ್ ಏನು ಇದ್ದಿದ್ದೆ, ಇಬ್ರು ಹೋಗ್ ಬನ್ನಿ. ಆಕ್ಚುಲಿ ಒಳ್ಳೆ ಐಡಿಯಾ. ಆಮ್ರಪಾಲಿಗೂ ಬಟ್ಟೆ ತಗೋಬೇಕಾಗಿತ್ತು, ಪಾಪ ಒಂದ್ ಜೊತೆನೂ ಬಟ್ಟೆ ಇಲ್ಲ ಇವ್ರ ಹತ್ರ. ಸೂಪರ್, ಹೊಸ ಲಿಪ್ಸ್ಟಿಕ್ ಬಂದಿದೆ, ನಾನು ತಗೋಬೇಕು. ಎಷ್ಟನೇ ಬ್ಲಾಕ್ ಲಿಪ್ಸ್ಟಿಕ್ ಇದು? ನಿನ್ಗೆ ಯಾಕೆ, ನಿನ್ನದನ್ನ ಹೊಸ ಮಾಲ್ ಓಪನ್ ಆಗಿದೆಯಲ್ಲ, ಅಲ್ಲಿ ಹೋಗೋಣ, ಎಲ್ರೂ ಶಾಪಿಂಗ್ ಮಾಡ್ಬೋದು. ಸೂಪರ್, ಒಳ್ಳೆ ಐಡಿಯಾ. ಏನಂತೆ ಅಣ್ಣ? ನಾನು ಪ್ರದ್ಯುಮ್ನ ಇಬ್ರೇ ಹೋಗ್ಬಿಡೋಣ ಅನ್ಕೊಂಡಿದೀವಿ. ಮದ್ವೆ ಆಗ್ತಿದೀವಿ ಅಂದ್ಮೇಲೆ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಲ್ವಾ? ಅಲ್ವಾ ಛಾಯಾ? ಜಾತಕನ ಯಾಕೆ ಮಾಯಿ? ಜಾತಕ ಯಾಕೆ ಹೇಳ್ತಾರೆ ದೇವ್ಯಾನಿ? ಜ್ಯೋತಿಷಿಗಳಿಗೆ ತೋರಿಸ್ಬೇಕಾಗಿತ್ತು. ಯುಕ್ತಿ ಪ್ರದ್ಯುಮ್ನ ಜಾತಕ ಹೊಂದದೆ ಮನೆಯಲ್ಲಿ ಮದುವೆ ಮಾತುಕತೆ ಆಗೋದು ನನಗಿಷ್ಟ ಇಲ್ಲ. ಜಾತಕ ಎಲ್ಲಿಟ್ಟಿದ್ಯಾ, ಕೊಡು. ಮಾಯಿ, ಜಾತಕ ಕೊಡೋಕ್ಕಾಗಲ್ಲ ಮಾಯಿ. ಜಾತಕ ಕೊಡೋಕ್ಕಾಗಲ್ವಾ? ಯಾಕೆ? ಅಲ್ಲ, ಈಗಿನ ಕಾಲದಲ್ಲಿ ಯಾರು ಜಾತಕ ಎಲ್ಲ ನೋಡ್ತಾರೆ ಹೇಳಿ? ಅದ್ಕೆ ನಿಮ್ಗೆ ಮಾಯಿ ಬಗ್ಗೆ ಗೊತ್ತಿಲ್ವಾ ಅತ್ಗೆ? ಅವರಿಗೆ ಶಾಸ್ತ್ರ ಸಂಪ್ರದಾಯ ಅದ್ರಲ್ಲೆಲ್ಲ ತುಂಬಾ ನಂಬಿಕೆ ಅಲ್ವಾ ಮಾಯಿ? ನನ್ನ ಮಗಳು ತುಂಬಾ ವಿಷಯದಲ್ಲಿ ತಪ್ಪು ಮಾಡಿದಾಳೆ, ತಪ್ಪು ಮಾತಾಡಿದಾಳೆ. ಆದ್ರೆ ಈ ವಿಷಯದಲ್ಲಿ ಸರಿಯಾಗೇ ಮಾತಾಡ್ತಿದ್ದಾಳೆ. ಶಾಸ್ತ್ರ ಸಂಪ್ರದಾಯ ಬಿಟ್ಟು ಬದುಕಿದ್ರೆ ನಮಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ ದೇವ್ಯಾನಿ? ಜಾತಕ ಎಲ್ಲಿದೆ? ಮಾಯಿ, ಅದು ಕೊಟ್ಬಿಡಿ ಅದಕ್ಕೆ ಜಾತಕನ. ಜ್ಯೋತಿಷಿಗಳಿಗೆ ತೋರಿಸ್ಬೇಕು ಅಂತ ಮಾಯಿ ಡಿಸೈಡ್ ಮಾಡಿದ್ದಾರೆ, ಹಾಗೆ ಆಗ್ಲಿ ಬಿಡಿ. ನನ್ ಮೇಲೆ ವಿಷಾಕಾರು ಸಿಟ್ನಲ್ಲಿ ಮರ್ತು ಹೋಗಿರ್ಬೇಕು ಮಾಯಿ, ನಾನ್ ನಿನ್ ಮಗಳು ಅಂತ. ನಂಗೂ ಜಾತಕ ತೋರಿಸೋ ಆಸೆ ಇದೆ. ಅದಕ್ಕೆ ಆತ್ಮಾರಾಮ್ ಜೋಯಿಸ್ ಅಂತ ಹೆಸರು ಕೇಳಿರ್ಬೇಕು ನೀನು. ರಾಜಕಾರಣಿಗಳಿಂದ ಹಿಡಿದು ಎಲ್ಲ ದೊಡ್ಡವರು ಅವ್ರ ಹತ್ರನೇ ಹೋಗೋದು. ಅವರನ್ನ ಮನೆಗೆ ಬರಕ್ ಹೇಳಿದ್ದೀನಿ. ಜಾತಕ ಕೂಡಿದ್ಮೇಲೆ ಮದ್ವೆ ಮಾತಾಡೋಣ. ಆದಷ್ಟು ಬೇಗ ಜಾತಕ ತಂದು ಕೊಡಿದೀವ್ಯಾನೆ. ಯೋಚನೆ ಮಾಡ್ಬಿಡಿ ಅದಕ್ಕೆ. ಯಾವ್ಯಾವ ಗ್ರಹ ಯಾವ್ಯಾವ ಮನೇಲಿರ್ಬೇಕೋ ಅಲ್ಲೇ ಇರುತ್ತೆ. ನಕ್ಷತ್ರ ರಾಶಿ ಎಲ್ಲ ನಮಗ್ ಬೇಕಾದ ಹಾಗೆ ಕೂಡುತ್ತೆ. 36 ಯಾಕೆ, 72 ಗುಣನೇ ಕೂಡಿಸ್ತಾರೆ.
ನಮ್ಮ ಆತ್ಮಾರಾಮ್ ಜೋಯ್ ಅಂತ ಅಂದ್ಕೊಂಡಿಲ್ಲ ಅತ್ಗೆ. ಮಾಯಿನ ಸೋಲ್ಸ್ತೀನಿ. ಸೈಡ್ ಬಾ, ನಾನು ಚಾಯ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರನಾ? ಹೌದು. ಯುಕ್ತಿ, ನಿಂಗೇನ್ ತಲೆ ಕೆಟ್ಟಿದ್ಯಾ? ನಿನ್ಗೆ ನೆನೆ ಮಾತಾಡಿದ್ ಮರ್ತೋಗಿದ್ಯಾ? ನನ್ಗೆ ಯಾವ್ದು ಮರ್ತಿಲ್ಲ. ನಿನ್ಗೆ ಬೇರೆಯವ್ರ ಮುಂದೆ ಏನ್ ಮಾತಾಡ್ಬೇಕು ಅಂತ ಮರ್ತೋಗಿದೆ ಅನ್ಸುತ್ತೆ. ಏನ್ ಹೇಳ್ತಾ ಇದ್ಯಾ ಛಾಯಾ? ನೋಡು, ನಾನು ನೀನು ಚೆನ್ನಾಗಿ ಮಾತಾಡೋದು ಯಾರು ಇಲ್ದೇ ಇರುವಾಗ. ಬೇರೆಯವ್ರ ಮುಂದೆ ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಅರ್ಥ ಆಯ್ತಾ? ಅಲ್ಲ, ಅದು ಅರ್ಥ ಆಯ್ತೋ ಇಲ್ವೋ? ಆಯ್ತು. ನಿಂಗೇನಾದ್ರೂ ಹೇಳ್ಬೇಕು ಅನ್ಕೊಂಡ್ರೆ ನನಗ್ ಮೆಸೇಜ್ ಮಾಡು. ಎಲ್ ಮೀಟ್ ಮಾಡ್ಬೇಕು ಅಂತ ನಾನೇ ಹೇಳ್ತೀನಿ. ಛಾಯಾಕ್ಕ, ನನ್ಗೆ ಏನ್ ಆಗ್ತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನಿಲ್ಲ ನೀನಾದ್, ಯುಕ್ತಿ ಪ್ರದ್ಯುಮ್ನನ್ ಬಗ್ಗೆ ಮಾತಾಡ್ತಿದ್ಲು ಅಷ್ಟೇ. ನಡಿ ಹೊರಡೋಣ. ಬಾ ಅಕ್ಕ. ಈ ಯುಕ್ತಿ ಸ್ವಲ್ಪ ವಿಚಿತ್ರ ಅಲ್ವಾ? ನಿನ್ನಷ್ಟು ಒಳ್ಳೆಯವಳಿಗೆ ಅವಳು ವಿಚಿತ್ರ ಅನ್ಸಿದ್ರೆ ಇನ್ನು ನಮ್ಗೆಲ್ಲ ಏನ್ ಅನ್ಸತ್ತೆ ಅಕ್ಕ? ಶೋಕಿ ಶೋನ ಅನ್ಸುತ್ತೆ. ನಡೀರಿ ಹೋಗೋಣ. ಬಿಡ ಈಶ್ವರಿ, ಮಾಯಿಗೆ ಹೇಳಿದ್ದನ್ನೇ ನಾನು ನಿನ್ಗೂ ಹೇಳ್ತಾ ಇದ್ದೀನಿ. ಜಾತಕನ ನಾನು ಕೊಡಲ್ಲ. ಆಗಲ್ಲ ಅಂದ್ರೆ ಪರಿಣಾಮ ಏನಾಗುತ್ತೆ ಗೊತ್ತಲ್ವಾ? ಗೊತ್ತು, ಆದ್ರೆ ನನ್ನ ಹತ್ರ ಇರೋ ಜಾತಕ ಯಾರಾದ್ರೂ ಜೋಯಿಸ್ರು ನೋಡಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದು ನಂಗೆ ಗೊತ್ತು. ಏನಾಗುತ್ತೆ? ನನ್ನ ಹತ್ರ ಇರೋದು ಪ್ರದ್ಯುಮ್ನನ್ ಜಾತಕ ಅಲ್ಲ. ಅಂದ್ರೆ ಪ್ರದ್ಯುಮ್ನ ಹುಟ್ಟಿದ ದಿನಗಳಿಗೆ ರಾಶಿ ನಂಗೆ ಗೊತ್ತಿಲ್ಲ ಈಶ್ವರಿ. ನನಗ್ ಗೊತ್ತಿರೋದ್ ಒಂದೇ, ಅವ್ನ್ ಸಿಕ್ಕಿದ್ಗಳಿಗೆ ಮಾತ್ರ. ಪರವಾಗಿಲ್ಲ, ಅದಕ್ಕೆ ಇರೋ ಜಾತಕನೇ ಕೊಡಿ, ನಾನು ವ್ಯವಸ್ಥೆ ಮಾಡ್ತೀನಿ. ಆಗಲ್ಲ ಈಶ್ವರಿ, ನನ್ನ ಹತ್ರ ಇರೋದು ಹುಟ್ಟಿದ ದಿನನೇ ಸತ್ ಹೋಯ್ತಲ್ಲ ಆ ಮಗು ಜಾತಕ. ಯಾವ ಜೋಯಿಸ್ರಿಗಾದ್ರೂ ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಯ್ಸ್ ಮುಗ್ದೋಗಿದೆ ಅಂತ. ಅಷ್ಟೇನಾ ನಿಮ್ ಭಯ? ಆತ್ಮಾರಾಮ್ ಶಾಸ್ತ್ರಿಗಳು ನಾನ್ ಹೇಳಿದನ್ನೇ ಕೇಳೋದು. ಜಾತಕ ಕೂಡ್ಬೇಕು ಅಂದ್ರೆ ಕೂಡುತ್ತೆ. ಎಲ್ಲಿದೆ ಹೇಳಿ, ನಾನೇ ತಗೋತೀನಿ. ನಿಮ್ಗೆ ಯಾಕೆ ಕಷ್ಟ? ಇಲ್ಲ ಈಶ್ವರಿ, ಮತ್ತೆ ಇಲ್ಲ ಅಂತಿದ್ದೀರಾ? ನೀನ್ ಏನೇ ಮಾಡಿದ್ರು ನನ್ ಮಗನ್ ಜಾತಕ ನಿನಗ್ ಕೊಡೋದಿಲ್ಲ, ಯಾವತ್ತೂ ಕೊಡಲ್ಲ. ಸುಧಾಕರ್, ಗುಡ್ ಮಾರ್ನಿಂಗ್. ಆ ಕನ್ಸೈನ್ಮೆಂಟ್ ಬಂತಾ? ಈ ಸಲ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಪ್ರತಿ ವಜ್ರನೂ ಮಿನಿಮಮ್ 2 ಕ್ಯಾರೆಟ್ ಇರಬೇಕು. ಏನಾದ್ರು ಪ್ರಾಬ್ಲಮ್ ಇದ್ರೆ, ಸ್ವಲ್ಪ ಡಿಫೆಕ್ಟ್ ಇದನ್ನು ರಿಜೆಕ್ಟ್ ಮಾಡಿ. ನಾನು ಆಮೇಲೆ ಮಾತಾಡ್ತೀನಿ. ನಿನ್ ಹೆಂಡತಿಯಲ್ಲಿ ಗೊತ್ತಿಲ್ಲ ಮಾಯಿ. ಕಣ್ಣಿಗೆ ಬಿದ್ರೆ ನಾನು ಹುಡುಕ್ತಾ ಇದ್ದೆ ಅಂತ ಹೇಳು. ಮಾಯಿ, ನಿನ್ನೆ ನೀನು ಮಾಡಿದ್ದು ನನಗೆ ಸರಿ ಅನ್ನಿಸ್ಲಿಲ್ಲ. ಎಲ್ಲರ ಮುಂದೆ ನನ್ನ ಹೊಡಿಬಾರ್ದಿತ್ತು. ನೀನು ನಿನ್ನ ಮಗನಿಗೆ ಹೊಡಿಬೋದು, ನಾನು ನನ್ನ ಮಗನಿಗೆ ಹೊಡಿಬಾರ್ದಾ? ಅದು ಬೇರೆ ಇದು ಬೇರೆ ಮಾಯಿ. ಅದೇಗ್ ಬೇರೆ ಆಗುತ್ತೆ ಸತ್ಯ? ನಾನು ಮಾಡಿದ ತಪ್ಪಾದ್ರೆ ನೀನ್ ಮಾಡಿದ್ದು ತಪ್ಪೇ, ನೆನ್ಪಲ್ಲಿರ್ಲಿ. ಅಷ್ಟಕ್ಕೂ ಎಲ್ರ ಮುಂದೆ ಮಗನ ಮೇಲೆ ಮೊದಲು ಕೈ ಮಾಡಿದ್ದು ನೀನು. ಸರಿ ಆಯ್ತು, ನಿನಗ್ ಕೋಪ ಬಂತು, ನೀನ್ ನಿನ್ ಮಗನಿಗೆ ಹೊಡೆದೆ. ನನಗ್ ನಿನ್ ಮೇಲೆ ಕೋಪ ಬಂತು, ನಾನ್ ನಿನ್ನನ್ನು ಹೊಡೆದೆ. ಅದನ್ನ ಪಕ್ಕದಲ್ಲಿ ಇಡು. ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ. ನಿನ್ ಮಗನ ಮೇಲೆ ಯಾಕಷ್ಟು ದ್ವೇಷ? ಈ ಪ್ರಶ್ನೆ ಕೇಳಿದ್ರೆ ನಿನಗ್ ಮಾತೇ ನಿಂತೋಗುತ್ತೆ ಅಲ್ವಾ? ಎಷ್ಟು ವರ್ಷದಲ್ಲಿ ಎಷ್ಟು ಸರ್ತಿ ಕೇಳಿದ್ದೀನಿ, ಯಾಕೆ ಉತ್ತರ ಇಲ್ಲ? ಬೇರೆಯವರ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೇ ಇರೋರು ಬೇರೆಯವ್ರನ್ನ ಪ್ರಶ್ನೆ ಕೇಳಬಾರ್ದು.
ನಿನ್ನ ಹೆಂಡ್ತಿಗೇಳು ಪ್ರದ್ಯುಮ್ನ ನನ್ನ ಜಾತಕ ನನಗೆ ಬೇಕು ಅಂತ. ಅಪ್ಪ, ಅಣ್ಣ ಎಲ್ಲಿ? ಏನಾದ್ರೂ ಮಾಡೋಕೋದ್ರೆ ಡಿಸ್ಟರ್ಬ್ ಮಾಡ್ತೀಯಲ್ಲ ನೀನು. ಅಣ್ಣ ಎಲ್ಲಿ ಅಂದೆ. ಇಲ್ಲೇ ಎಲ್ಲೂ ಇರ್ತಾನೆ, ಬರ್ತಾನೆ ಬಿಡು. ಏ ಒನ್ಸ್ ಮೋರ್. ಮಾಡು. 3 2 1 ಸ್ಟಾರ್ಟ್. ಯುಕ್ತಿ ಎಲ್ಲಿ? ಯಾರು? ಆ ಶೋಕೇಶ್ ಅವನ? ಆನ್ಯ, ಯುಕ್ತಿ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೊಳಲ್ವಾ? ಕೇಳಿಸ್ಕೊಂಡ್ರೆ ತಾನೆ. ನೀನ್ ರೆಡಿನಾ? ಬೇಗ ಈ ರೀಲ್ ಮುಗಿಸ್ಬಿಡೋಣ. ಏನು ಮಾಡುತ್ತಿದ್ದೀರಿ ನೀವಿಬ್ಬರು? ರೀಲ್ಸ್ ಅಂದ್ರೆ ವಿಡಿಯೋ ಮಾಡಿ ಹಾಕೋದು. ನಿಮ್ಗೆ ಏನಾದ್ರೂ ಟ್ಯಾಲೆಂಟ್ ಇದ್ರೆ. ಟ್ಯಾಲೆಂಟ್ ಅಂದ್ರೆ ನೀನೇ ಎಕ್ಸ್ಪ್ಲೈನ್ ಮಾಡು. ನನ್ಗೆಲ್ಲ ಇಂಗ್ಲಿಷೇ ಬರ್ತಾ ಇದೆ. ಟ್ಯಾಲೆಂಟ್ ಅಂದ್ರೆ ಪ್ರತಿಭೆ. ನಿಮ್ಗೆ ಏನಾದ್ರೂ ಪ್ರತಿಭೆ ಇದ್ರೆ ಮಾತಾಡೋದು, ಹಾಡೋದು, ಅದ್ರದ್ದು ಒಂದು ವಿಡಿಯೋ ಮಾಡೋದು. ವಿಡಿಯೋ ಅಂದ್ರೆ ಚಲನಚಿತ್ರ ಮಾಡಿ ಹಾಕೋದು. ಹಾ, ಸುಸ್ತು ಆಗೋಯ್ತು, ಎಕ್ಸ್ಪ್ಲೇನ್ ಮಾಡಿ. ಆಮ್ರಪಾಲಿ, ಬನ್ನಿ ನೀವು ಒಂದು ರೀಲ್ ಮಾಡಿ. ಬೇಡ. ತುಂಬಾ ಈಸಿ ಇದೆ. ಐ ಮೀನ್ ಸುಲಭ ಇದೆ. ನೀವೊಂದ್ ಕೆಲಸ ಮಾಡಿ, ಇಲ್ಲೇ ನಿಂತ್ಕೊಳ್ಳಿ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ. ಪಿತಾಶ್ರೀ ಅಂತ ಯಪ್ಪ. ನನ್ನ ಮಾತು ಕೇಳಿಸುತ್ತಿದೆಯೇ? ಬೇಡ ಅನ್ಯ. ಯೋಚನೆ ಮಾಡ್ಬೇಡ, ಯಾರು ಆಡ್ಕೊಳ್ಳಲ್ಲ ನಿನ್ನ. ನಂಗ್ ಗೊತ್ತಾಯ್ತು ನೀನ್ ಅದೇ ವಿಷಯ ಯೋಚನೆ ಮಾಡ್ತಾ ಇದ್ಯಾ ಅಂತ. ಇವ್ರು ಯಾರು ನಿನ್ನ ಆಡ್ಕೊಳಲ್ಲ. ಆಡ್ಕೊಂಡ್ರೆ ನಾನ್ ನೋಡ್ಕೊಂತೀನಿ ಇವ್ರನ್ನ. ನಿನ್ನ ಬೋಗಳೆ ಬೃಂದವ್ರು ನಮ್ಮನ್ನ ಹೆದರ್ಸ್ತಿದ್ದಾರೆ. ಭಯ ಪಡ್ಕೊಳ್ಳೋ. ಆನ್ಯ, ನಿನಾದ್. ಸಾರಿ ಅಕ್ಕ. ಆಮ್ರಪಾಲಿ, ವಿಡಿಯೋ ರೆಕಾರ್ಡ್ ಮಾಡೋಣ. ರೆಡಿ? ಆಯ್ತು. 3 2 1 ಗೋ. ಓ, ಕನ್ನಡ ಅಲ್ವಾ? 3 2 1 ಮಾಡಿ. ಬೇಡಿ, ನಾನು ಈ ಮನೆಯ ಯಾರಿಗೂ ಯಾವ ನೋವನ್ನು ಉಂಟು ಮಾಡುವುದಿಲ್ಲ. ಇದು ರಿಲೀಸಿಗೆ. ರೀಲ್ಸ್ ಶುರು ಮಾಡಿ. ಸಾಕು. ಅಪ್ಪ, ಅಪ್ಪ ನನ್ನ ಮಾತು ಕೇಳಿ ಪಾಪ. ಪದೇ ಪದೇ ಅಪ್ಪ ಅನ್ನಲ್ಲ ಅಂದ್ರೆ ಅದೇನ್ ಹೇಳ್ಬೇಕೋ ಹೇಳ್ಬಿಟ್ಟು ಹೊರಡು. ನಿನ್ನೆ ನಡೆದಿದ್ದ ವಿಷಯಕ್ಕೆ ನಿಮ್ಗೆ ನನ್ನ ಮೇಲೆ ಬೇಜಾರಾಗಿರ್ಬೋದು. ಬರೀ ನೆನ್ನೆಗ? ನನ್ನಿಂದ ನಿಮ್ಗೆ ಅವಮಾನ ಆಯ್ತು. ಮಾಯಿ ಹಾಗೆ ಮಾಡಬಾರ್ದಿತ್ತು. ಅದು ನಮ್ಮಮ್ಮನ ವಿಷಯ. ಅದ್ರಲ್ಲಿ ನೀನ್ ತಲೆ ಹಾಕೋ ಅವಶ್ಯಕತೆ ಇಲ್ಲ. ಅಪ್ಪ, ನನ್ಗೆ ಗೊತ್ತು ನಿಮ್ಗೆ ನನ್ನ ಮೇಲೆ ಸಿಟ್ಟಿದೆ ಅಂತ. ಬೇಕಾದ್ರೆ ಇನ್ನೊಂದು ಏಟು ಹೊಡೆದ್ಬಿಡಿ, ಅಥವಾ ನಿಮಗೆ ಸಮಾಧಾನ ಆಗೋ ತನಕ ಹೊಡೆದ್ಬಿಡಿಪ್ಪ. ನೀನು ಹೊಡಿಬೇಕಾದ್ರೂ ನಾನು ನಿನ್ ಮೈ ಮುಟ್ಟಬೇಕಲ್ಲ. ಗೊತ್ತಿದ್ದು ಕೆಸರು ತುಳಿಯೋ ದಡ್ಡ ನಾನಲ್ಲ.
ಮಾತಾಡೋದಕ್ಕೆ ಇನ್ನೇನು ಉಳಿದಿಲ್ಲ ಅಂದರೆ ಹೊರಡ್ಬೋದು. ಏನ್ ಮಾಡ್ತಿದ್ಯಾ ಯುಕ್ತಿ? ಏನ್ ಮಾಡ್ಬೇಕಿತ್ತು ಮಮ್ಮ? ಏನ್ ಮಾಡ್ಬೇಕು ಅಂತ ಬೆಳಗ್ಗೆನೆ ಹೇಳಿದ್ದೆ ತಾನೆ? ಪ್ರದ್ಯುಮ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ್ಯ, ಅದ್ರ ಜೊತೆಗೆ ಕಸಿನ್ಸ್ ಜೊತೆನೂ ಹೋಗು ಅಂತ್ಯ. ಎಲ್ರು ಜೊತೆಗಿದ್ರೆ ಪ್ರದ್ಯುಮ್ನ ಜೊತೆ ಟೈಮ್ ಹೇಗ್ ಸ್ಪೆಂಡ್ ಮಾಡ್ಲಿ? ಎಲ್ಲ ನಾನೇ ಹೇಳ್ಕೊಡೋದಾದ್ರೆ ನೀನ್ ಮಾಡೋದೇನ್ ಯುಕ್ತಿ? ಯೋಚನೆ ಮಾಡು. ಯಾಕ್ ಸಿಡಕ್ತಾ ಇದ್ಯಾ? ನೀನೇನ್ ಹೇಳಿದ್ದು ಯುವರ್ ಜಾಬ್ ಇಸ್ ಟು ಲುಕ್ ಪ್ರಿಟಿ ಅಂತ ತಾನೆ. ಇವಾಗ ನೋಡಿದ್ರೆ ಯೋಚನೆ ಮಾಡು ಅಂತ್ಯ. ಏನ್ ಮಾಡ್ಬೇಕು ನಾನು? ನಿನ್ನಷ್ಟ ದೊಡ್ಡ ಮಗಳು ನನ್ನ ಹೊಟ್ಟೆಲ್ ಹುಟ್ಟಾಳೆ ಅಂತ ಅನ್ಕೊಂಡೇ ಇಲ್ಲ. ಮಮ್ಮ ನೋಡು ಶಿವನ, ಪ್ರದ್ಯುಮ್ನ ಕಸಿನ್ಸ್ ಬಿಟ್ಟು ಬೇರೇನು ಮಾಡಲ್ಲ. ನಿನ್ ಮೇಲೆ ಪ್ರದ್ಯುಮ್ನ ಪ್ರೀತಿ ಹುಟ್ಟಬೇಕು ಅಂದ್ರೆ ಆ ಕಸಿನ್ಸ್ ನಿನ್ನ ಲೈಕ್ ಮಾಡ್ಬೇಕು. ಕಂಪ್ಲೇಂಟ್ ಮಾಡೋದನ್ನ ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡು. ನನಗ್ ನಂದೇ 1000 ಪ್ರಾಬ್ಲಮ್ ಇದೆ, ನೀನ್ ಅದನ್ನ ಜಾಸ್ತಿ ಮಾಡ್ಬೇಡ. ವಾವ್ರಿನದಣ್ಣ ಸಖತ್ತಾಗಿದೆ. ಥ್ಯಾಂಕ್ಸ್. ಒಂದ್ ದಿವಸ ನಾನು ದೊಡ್ಡ ರೀಲ್ಸ್ ಡೈರೆಕ್ಟರ್ ಆಗ್ತೀನಿ, ಆಸ್ಕರ್ ಕೊಡ್ತಾರೆ. ಚಿಪ್ ಕೊಡ್ತಾರೆ. ಹಾಯ್, ಎಲ್ರು ರೆಡಿನಾ? ಹೊರಡಲ್ವಾ? ಹಾಯ್ ಛಾಯಾ, ನಾನು ಅವಾಗ್ಲೇ ಹೇಳೋಣ ಅನ್ಕೊಂಡೆ. ನಿನ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಎಲ್ ತಗೊಂಡೆ? ಆನ್ಲೈನ್. ಯುಕ್ತಿ ಯಾಕೋ ತುಂಬಾ ಬೆಣ್ಣೆ ಹಚ್ತಿದ್ದಾಳೆ ಇವತ್ತು. ನಾನ್ ರೆಡಿ. ಹೊರಡಲ್ವಾ? ಪ್ರದ್ಯುಮ್ನ, ಏನಾಯ್ತು? ಯಾಕೆ ಬೇಜಾರಲ್ಲಿದ್ಯಾ? ಏನಿಲ್ಲ ಅಕ್ಕ. ಆಪದ್ ಬಾಂಧವ ಏನೇನೋ ಕರಿತೀಯಲ್ಲ, ಅವನ ಹೆಸರು ಪ್ರದ್ಯುಮ್ನ. ಆಪದ್ ಬಾಂಧವ, ನಿನಗೆ ಯಾರಾದರೂ ನೋವು ಮಾಡಿದರೆ ನಿನ್ನ ಸಂರಕ್ಷಣೆಯನ್ನು ನಾನು ಮಾಡುತ್ತೇನೆ. ಅದೆಲ್ಲ ಏನು ಬೇಡ ಅಮೃಪಾಲಿ, ಬನ್ನಿ ಹೊಡೋಣ. ಬನ್ನಿ ಶಾಪಿಂಗ್ ಹೋಗೋಣ. ಇಷ್ಟ ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿ ಚಪ್ಲಿನೇ ಕೊಟ್ಟಿಲ್ಲ ಆಮ್ರಪಾಲಿಗೆ. ಬಾ ಆಮ್ರಪಾಲಿ, ನಾನ್ ಕೊಡ್ತೀನಿ. ಬಾ ಬಾ. ಮೊದ್ಲು ಕಾಯಿಲೆದನ್ ಕೊಡಿಲಿ, ಆಮೇಲೆ ಆಚೆ ಹೋಗೋಣ. ಇದನ್ನು ಕೊಟ್ಟು ಬಿಟ್ಟರೆ ಆಪದ್ ಬಾಂಧವನ ರಕ್ಷಣೆ ಹೇಗೆ ಮಾಡುವುದು ಪುಟಾಣಿ? ಅಣ್ಣನ್ ನೋಡಿದ ನೀನು? ರೆಡಿ ಇದ್ದಾನೆ, ಅವನನ್ನ ಅವನೇ ರಕ್ಷಣೆ ಮಾಡ್ಕೊಂತಾನೆ. ನಿಯಮ ನಂಬರ್ 3, ಆಚೆ ಹೋಗ್ಬೇಕಾದ್ರೆ ಕತ್ತಿ ಚೂರಿ ಚಾಕು ಎಲ್ಲ ತಗೊಂಡ್ ಹೋಗಾಗಿಲ್ಲ. ಇದನ್ನ ಇವಾಗ ಕೊಡು, ನಾನು ಒಳಗಿಟ್ಟಿರ್ತೀನಿ, ಆಮೇಲೆ ಕೊಡ್ತೀನಿ. ಬೇಗ ಬಾ, ಟೈಮ್ ಆಗತ್ತೆ. ಅಪ್ಪನ ಹತ್ರ ಮಾತಾಡಿದ್ಯಾ ಪ್ರದ್ಯುಮ್ನ? ಅಕ್ಕ ಶಾಪಿಂಗ್ ನಮ್ ಜೊತೆ ನೀನು ಬಾ ಅಕ್ಕ. ನಾವಿಬ್ರು ಶಾಪಿಂಗ್ ಹೋಗಿ ಎಷ್ಟು ದಿನ ಆಯ್ತು. ಒಂದು ಒಳ್ಳೆ ಡ್ರೆಸ್ ಕೊಡಿಸ್ತೀನಿ, ಏನಂತ್ಯಾ? ಪ್ರದ್ಯುಮ್ನ, ಅಕ್ಕ ಬರ್ತಾ ಒಂದು ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡ್ಕೊಂಬೋಣ, ಹಾಗೆ ಐಸ್ ಕ್ರೀಮು ತಿನ್ಕೊಂಬೋಣ, ಏನಂತ್ಯಾ? ಪ್ರದ್ಯುಮ್ನ ಪ್ಲೀಸ್, ಸರಿ ಆಯ್ತು ಬಾ. ಏನ್ ಹೇಳಿದ್ರು ಹೇಳು. ನಾನು ಆರಾಮಾಗಿದ್ದೀನಿ ಅಕ್ಕ, ನೀನ್ ಟೆನ್ಷನ್ ತಗೋಬೇಡ. ಪ್ರದ್ಯುಮ್ನ ಸರ್, ಹೊರಡನ್ವಾ ಸರ್? ನಾನು ಕಾರ್ ತಗೊಂಬಂದೆ, ಬರ್ತೀನಿ. ಈ ಆಮ್ರಪಾಲಿಗೆ ಎಲ್ಲೋದ್ಲು? ಪುಟಾಣಿ, ಯಾರಾದರೂ ದಾಳಿ ಮಾಡಿ ಬಿಟ್ಟರೆ? ಅಯ್ಯೋ, ಯಾರು ಏನು ಮಾಡಲ್ಲ. ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದೀಯ ನೀನು? ನಾನೊಬ್ಬಳೇ ನಿಮ್ಮೆಲ್ಲರನ್ನು ಹೇಗೆ ರಕ್ಷಿಸಲಿ? ಯಾರು ಯಾರನ್ನು ರಕ್ಷಣೆ ಮಾಡೋದ್ ಬೇಕಾಗಿಲ್ಲ. ನಾವು ಹೋಗ್ತಾ ಇರೋದು ಮಾಲ್ಗೆ. ಅಲ್ಲಿ ಯಾರು ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ? ಅಟ್ಯಾಕ್ ಅಂದ್ರೆ ದಾಳಿ. ಯಾವ ಶತ್ರುವು ನಾನು ದಾಳಿ ಮಾಡುತ್ತೇನೆ ಎಂದು ಹೇಳಿ ದಾಳಿ ಮಾಡುವುದಿಲ್ಲ ಪುಟಾಣಿ. ನಮ್ಮ ಎಚ್ಚರದಲ್ಲಿ ನಾವು ಇರಬೇಕು. ಆಮ್ರಪಾಲಿ, ಪುಟಾಣಿ, ಅಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ ಬನ್ನಿ, ಒಂದ್ ಜೋಕ್ ಹೇಳ್ತೀನಿ, ಬೇಗ ಬನ್ನಿ ಬನ್ನಿ. ಜೋಕ್ ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ಒಂದು ಪ್ಲೀಸ್ ಪ್ಲೀಸ್. ಆಯ್ತು ಹೇಳು. ದಿನ ಮಾಲಿಗೆ ಹೋಗೋ ಹುಡ್ಗಿನ ಏನಂತಾರೆ? 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 ಮಾಲಿನಿ. ಇಷ್ಟು ಕಚ್ಚಡ ಜೋಕ್ ಮಾಡಿ ನೀನೇ ನಗ್ತಾ ಇದ್ಯಾ? ಅವ್ನ್ ಚೆನ್ನಾಗಿ ಜೋಕ್ ಹೇಳ್ತಾನೆ, ನಿನಗ್ ಅರ್ಥ ಆಗಿಲ್ಲ ಅಷ್ಟೆ. ಇಲ್ಲಿ ಯಾರಿಗೂ ತಲೆ ಸರಿ ಇಲ್ಲ ಅನ್ಸುತ್ತೆ. ಇವಾಗ ತಾನೇ ಅವ್ನ್ ಜೋಕ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೆ. ನಾನಾ?
ಇಲ್ವಲ್ಲ? ಏ ಕಾರ್ ಬಂತು. ನಿರೋಧಣ್ಣ, ನಾನ್ ಮುಂದೆ. ನಾನ್ ಮುಂದೆ ಕೂತ್ಕೊಳ್ಳೋದು ನಿನ್ಗಿಂತ ಮುಂಚೆ ಹೇಳಿದೀನಿ. ಪ್ಲೀಸ್ ಸಾರಿ. ಮುಂದೆ ಒಂದಿನ ಪ್ರದ್ಯುಮ್ನ ಮದ್ವೆ ಆಗೋಳು ನಾನು, ಸೊ ನಾನೇ ಮುಂದೆ ಕುತ್ಕೊಳ್ಬೇಕು. ಎಕ್ಸ್ಕ್ಯೂಸ್ ಮೀ. ಸರಿ ಬಾ ಕೂತ್ಕೋ. ಆಮ್ರಪಾಲಿ ಬಾ. ಜಾಗನೇ ಇಲ್ಲ ಅನ್ಸುತ್ತೆ. ಹೇಗ್ ಬರ್ತಾಳೆ ಬೃಂದ? ಹೌದಲ್ಲ, ಏನ್ ಮಾಡೋದು? ಅದರಲ್ಲಿ ಯೋಚನೆ ಮಾಡುವ ಅಗತ್ಯವೇನಿದೆ? ನಾನು ರಥದ ಮೇಲೆ ಕೂರುತ್ತೇನೆ.